ಮೂಲ ಸೌಕರ್ಯ ಇಲ್ಲದೆ ದಿನ ದುಡುತ್ತಿರುವ ಮುಗ್ಧ ಜನರು ಎಲೆಕ್ಷನ್ ಟೈಮ್ನಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಬೊಗಳೆ ಬಿಡುವಂತಹ ಜನಪ್ರತಿನಿಧಿಗಳ ಸುಳಿವೇ ಇಲ್ಲ. ಆ ಕುಗ್ರಾಮಗಳ ಜನರ ಬದುಕಿನ ಮೇಲೆ ರಿಪಬ್ಲಿಕ್ ಕನ್ನಡ ಬೆಳಕು ಚೆಲ್ಲಿದೆ. ಒಂದು ವಿಶೇಷ ವರದಿ ನಿಮ್ಮೊಂದು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಸುವರ್ಣಸೌಧದಲ್ಲಿ ನೀವು ವಿಧಾನಮಂಡಲದ ಅಧಿವೇಶನ ಏನು ಮಾಡ್ತಾ ಇದ್ದೀರಿ? ಈ ಕಲ್ಯಾಣ ಕರ್ನಾಟಕ ಭಾಗದ ಜನರ ಸಮಸ್ಯೆಗಳು ಚರ್ಚೆ ಆಗಲಿ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಅಭಿವೃದ್ಧಿ ಮರೀಚಿಕೆ. ರಿಪಬ್ಲಿಕ್ ಕನ್ನಡದಲ್ಲಿ ಖಾನಾಪುರ ಅವ್ಯವಸ್ಥೆ ಅನಾವರಣ. ಅಲ್ಲಲ್ಲಿ ಬಿರುಕು ಬಿಟ್ಟ ಗೋಡೆಗಳು, ಜೋಪಡಿಯಂತಹ ಮನೆಗಳಲ್ಲಿ ವಾಸ, ಮಣ್ಣು ಕಲ್ಲಿನ ರಸ್ತೆಯಲ್ಲಿ ಜನರ ಓಡಾಟ, ವಿದ್ಯುತ್ ಸೌಕರ್ಯಗಳಿಲ್ಲದ ಸೂರಿನಲ್ಲಿ ದಿನ ದೂಡ್ತಾ ಇರುವ ಮಂದಿ. ಇದು ಖಾನಾಪುರ ತಾಲೂಕಿನ ಅಮಂಗಾಂವ್ ಗ್ರಾಮದ ಅವ್ಯವಸ್ಥೆ. ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಜನರ ಸಮಸ್ಯೆಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಇಲ್ಲಿನ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಭಾಗದ ಜನರಿಗೆ ಏನಾಗಿದೆ, ಏನಾಗಬೇಕಾಗಿದೆ, ಈಗಿನ ಪರಿಸ್ಥಿತಿ ಎಂಥದ್ದು, ಇದೆಲ್ಲದ್ರ ಕುರಿತಾಗಿ ಮಾತಾಡೋಣ. ಊರೇ ಸೇರಿದ್ದಾರೆ ಇವತ್ತು. ಬ್ರ್ಯಾಂಡ್ ಬೆಂಗಳೂರು ಅಂತ ಬೊಬ್ಬೆ ಹೊಡೆಯುವ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತೀವಿ ಅಂತ ಪುಂಗುವ ರಾಜಕಾರಣಿಗಳೇ ಇತ್ತ ನೋಡಿ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದ್ರೂ ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿದೆ. ರಸ್ತೆ ಸಂಪರ್ಕ ಕಾಣದ, ಸಾರಿಗೆ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಇಲ್ಲದ, ಶಿಕ್ಷಣದಿಂದ ವಂಚಿತ ಅಮಂಗಾಂವ್ ಗ್ರಾಮ ಅವ್ಯವಸ್ಥೆಗಳ ಆಗರ ಆಗಿದೆ. ಎಷ್ಟೋ ಸರ್ಕಾರಗಳು ಬಂದು ಹೋದ್ರೂ ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿದೆ. ಟೋಟಲಿ ಮೂಲಭೂತ ಸೌಕರ್ಯ ಅಂತ ಜೀರೋ ಅದಾರ ಅವರು. ಆದ್ರೆ ಪ್ರತಿ MLA ಇಲ್ಲಿ ಪೂರ್ವದಲ್ಲಿ MES ಇರ್ಬೋದು, ಆಮೇಲೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, GDS ಇರ್ಬೋದು, ಇಲ್ಲಿ ಬಂದು ನಮಗೆ ವೋಟ್ ಹಾಕ್ರಿ, ನಿಮಗೆ ಮುಂದೆ ಇದನ್ನು ನಾವೆಲ್ಲ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟ 5 ವರ್ಷ ಮಟ್ಟ ಇಲ್ಲಿ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಕಾಡಂಚಿನ ಗ್ರಾಮ ಅಮಂಗಾಂವ್ ಗ್ರಾಮದಲ್ಲಿ ಜನರ ಸಮಸ್ಯೆಗೆ ಇನ್ನೂ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಯಾರಿಗಾದ್ರೂ ಆರೋಗ್ಯ ಕೈಕೊಟ್ರೆ 15 ಕಿಲೋಮೀಟರ್ ಕಾಡಿನ ದುರ್ಗಮ ಹಾದಿ ಸವಿಯಬೇಕು. ದುರದೃಷ್ಟವಶಾತ್ ಯಾರೇ ಸತ್ರು ಹೊತ್ತೊಯ್ಯಲು ಒಂದು ವಾಹನವಿಲ್ಲ. ಬೈಕ್ ವಾಹನಗಳು ಓಡಾಡದಷ್ಟು ರಸ್ತೆಗಳು ಗುಂಡಿಗಳ ಆಗರವಾಗಿದೆ. ಇಂತಹ ಅಭಿವೃದ್ಧಿ ನಾಗಾಲೋಟದ ಪರ್ವದಲ್ಲಿ ಕಾಡಂಚಿನ ಜನರು ಗೋಳಾಡ್ತಾ ಇರೋದು ಮಾತ್ರ ವಿಪರ್ಯಾಸವೇ ಸರಿ. ರಂಜಿತ್ ಚಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮೂಲ ಸೌಕರ್ಯ ಇಲ್ಲದೆ ದಿನ ದುಡುತ್ತಿರುವ ಮುಗ್ಧ ಜನರು ಎಲೆಕ್ಷನ್ ಟೈಮ್ನಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಬೊಗಳೆ ಬಿಡುವಂತಹ ಜನಪ್ರತಿನಿಧಿಗಳ ಸುಳಿವೇ ಇಲ್ಲ. ಆ ಕುಗ್ರಾಮಗಳ ಜನರ ಬದುಕಿನ ಮೇಲೆ ರಿಪಬ್ಲಿಕ್ ಕನ್ನಡ ಬೆಳಕು ಚೆಲ್ಲಿದೆ. ಒಂದು ವಿಶೇಷ ವರದಿ ನಿಮ್ಮೊಂದು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಸುವರ್ಣಸೌಧದಲ್ಲಿ ನೀವು ವಿಧಾನಮಂಡಲದ ಅಧಿವೇಶನ ಏನು ಮಾಡ್ತಾ ಇದ್ದೀರಿ? ಈ ಕಲ್ಯಾಣ ಕರ್ನಾಟಕ ಭಾಗದ ಜನರ ಸಮಸ್ಯೆಗಳು ಚರ್ಚೆ ಆಗಲಿ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದ್ರೂ ಅಭಿವೃದ್ಧಿ ಮರೀಚಿಕೆ. ರಿಪಬ್ಲಿಕ್ ಕನ್ನಡದಲ್ಲಿ ಖಾನಾಪುರ ಅವ್ಯವಸ್ಥೆ ಅನಾವರಣ. ಅಲ್ಲಲ್ಲಿ ಬಿರುಕು ಬಿಟ್ಟ ಗೋಡೆಗಳು, ಜೋಪಡಿಯಂತಹ ಮನೆಗಳಲ್ಲಿ ವಾಸ, ಮಣ್ಣು ಕಲ್ಲಿನ ರಸ್ತೆಯಲ್ಲಿ ಜನರ ಓಡಾಟ, ವಿದ್ಯುತ್ ಸೌಕರ್ಯಗಳಿಲ್ಲದ ಸೂರಿನಲ್ಲಿ ದಿನ ದೂಡ್ತಾ ಇರುವ ಮಂದಿ. ಇದು ಖಾನಾಪುರ ತಾಲೂಕಿನ ಅಮಂಗಾಂವ್ ಗ್ರಾಮದ ಅವ್ಯವಸ್ಥೆ. ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಜನರ ಸಮಸ್ಯೆಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಇಲ್ಲಿನ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಭಾಗದ ಜನರಿಗೆ ಏನಾಗಿದೆ, ಏನಾಗಬೇಕಾಗಿದೆ, ಈಗಿನ ಪರಿಸ್ಥಿತಿ ಎಂಥದ್ದು, ಇದೆಲ್ಲದ್ರ ಕುರಿತಾಗಿ ಮಾತಾಡೋಣ. ಊರೇ ಸೇರಿದ್ದಾರೆ ಇವತ್ತು. ಬ್ರ್ಯಾಂಡ್ ಬೆಂಗಳೂರು ಅಂತ ಬೊಬ್ಬೆ ಹೊಡೆಯುವ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತೀವಿ ಅಂತ ಪುಂಗುವ ರಾಜಕಾರಣಿಗಳೇ ಇತ್ತ ನೋಡಿ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದ್ರೂ ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿದೆ.
ರಸ್ತೆ ಸಂಪರ್ಕ ಕಾಣದ, ಸಾರಿಗೆ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಇಲ್ಲದ, ಶಿಕ್ಷಣದಿಂದ ವಂಚಿತ ಅಮಂಗಾವ್ ಗ್ರಾಮ ಅವ್ಯವಸ್ಥೆಗಳ ಆಗರ ಆಗಿದೆ. ಎಷ್ಟೋ ಸರ್ಕಾರಗಳು ಬಂದು ಹೋದ್ರೂ ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿದೆ. ಟೋಟಲಿ ಮೂಲಭೂತ ಸೌಕರ್ಯ ಅಂತ ಜೀರೋ ಅದಾರೆ ಅವರು. ಆದ್ರೆ ಪ್ರತಿ MLA ಇಲ್ಲಿ ಪೂರ್ವದಲ್ಲಿ MES ಇರ್ಬೋದು, ಆಮೇಲೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, GDS ಇರ್ಬೋದು, ಇಲ್ಲಿ ಬಂದು ನಮಗೆ ಓಟ್ ಹಾಕ್ರಿ, ನಿಮಗೆ ಮುಂದೆ ಇದನ್ನು ನಾವೆಲ್ಲ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟು 5 ವರ್ಷ ಮಟ್ಟ ಇಲ್ಲಿ ಬರದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಕಾಡಂಚಿನ ಗ್ರಾಮ ಅಮಂಗಾವ್ ಗ್ರಾಮದಲ್ಲಿ ಜನರ ಸಮಸ್ಯೆಗೆ ಇನ್ನೂ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಯಾರಿಗಾದ್ರೂ ಆರೋಗ್ಯ ಕೈಕೊಟ್ರೆ 15 ಕಿಲೋಮೀಟರ್ ಕಾಡಿನ ದುರ್ಗಮ ಹಾದಿ ಸವಿಯಬೇಕು. ದುರದೃಷ್ಟವಶಾತ್ ಯಾರೇ ಸತ್ರು ಹೊತ್ತೊಯ್ಯಲು ಒಂದು ವಾಹನವಿಲ್ಲ. ಬೈಕ್ ವಾಹನಗಳು ಓಡಾಡದಷ್ಟು ರಸ್ತೆಗಳು ಗುಂಡಿಗಳ ಆಗರವಾಗಿದೆ. ಇಂತಹ ಅಭಿವೃದ್ಧಿ ನಾಗಾಲೋಟದ ಪರ್ವದಲ್ಲಿ ಕಾಡಂಚಿನ ಜನರು ಗೋಳಾಡ್ತಾ ಇರೋದು ಮಾತ್ರ ವಿಪರ್ಯಾಸವೇ ಸರಿ. ರಂಜಿತ್ ಚಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮೂಲ ಸೌಕರ್ಯ ಇಲ್ಲದೆ ದಿನ ದುಡುತ್ತಿರುವ ಮುಗ್ಧ ಜನರು. ಎಲೆಕ್ಷನ್ ಟೈಮ್ನಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಬೊಗಳೆ ಬಿಡುವಂತಹ ಜನಪ್ರತಿನಿಧಿಗಳ ಸುಳಿವೇ ಇಲ್ಲ. ಆ ಕುಗ್ರಾಮಗಳ ಜನರ ಬದುಕಿನ ಮೇಲೆ ರಿಪಬ್ಲಿಕ್ ಕನ್ನಡ ಬೆಳಕು ಚೆಲ್ಲಿದೆ. ಒಂದು ವಿಶೇಷ ವರದಿ ನಿಮ್ಮೊಂದು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಸುವರ್ಣಸೌಧದಲ್ಲಿ ನೀವು ವಿಧಾನಮಂಡಲದ ಅಧಿವೇಶನ ಏನು ಮಾಡ್ತಾ ಇದ್ದೀರಿ? ಈ ಕಲ್ಯಾಣ ಕರ್ನಾಟಕ ಭಾಗದ ಜನರ ಸಮಸ್ಯೆಗಳು ಚರ್ಚೆ ಆಗಲಿ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಅಭಿವೃದ್ಧಿ ಮರೀಚಿಕೆ. ರಿಪಬ್ಲಿಕ್ ಕನ್ನಡದಲ್ಲಿ ಖಾನಾಪುರ ಅವ್ಯವಸ್ಥೆ ಅನಾವರಣ. ಅಲ್ಲಲ್ಲಿ ಬಿರುಕು ಬಿಟ್ಟ ಗೋಡೆಗಳು, ಜೋಪಡಿಯಂತಹ ಮನೆಗಳಲ್ಲಿ ವಾಸ, ಮಣ್ಣು ಕಲ್ಲಿನ ರಸ್ತೆಯಲ್ಲಿ ಜನರ ಓಡಾಟ, ವಿದ್ಯುತ್ ಸೌಕರ್ಯಗಳಿಲ್ಲದ ಸೂರಿನಲ್ಲಿ ದಿನದೂಡ್ತಾ ಇರುವ ಮಂದಿ. ಇದು ಖಾನಾಪುರ ತಾಲೂಕಿನ ಅಮಂಗಾವ್ ಗ್ರಾಮದ ಅವ್ಯವಸ್ಥೆ. ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಜನರ ಸಮಸ್ಯೆಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಇಲ್ಲಿನ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಭಾಗದ ಜನರಿಗೆ ಏನಾಗಿದೆ, ಏನಾಗಬೇಕಾಗಿದೆ, ಈಗಿನ ಪರಿಸ್ಥಿತಿ ಎಂಥದ್ದು, ಇದೆಲ್ಲದ್ರ ಕುರಿತಾಗಿ ಮಾತಾಡೋಣ. ಊರೇ ಸೇರಿದ್ದಾರೆ ಇವತ್ತು. ಬ್ರ್ಯಾಂಡ್ ಬೆಂಗಳೂರು ಅಂತ ಬೊಬ್ಬೆ ಹೊಡೆಯುವ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತೀವಿ ಅಂತ ಪುಂಗುವ ರಾಜಕಾರಣಿಗಳೇ ಇತ್ತ ನೋಡಿ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದ್ರೂ ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿದೆ. ರಸ್ತೆ ಸಂಪರ್ಕ ಕಾಣದ, ಸಾರಿಗೆ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಇಲ್ಲದ, ಶಿಕ್ಷಣದಿಂದ ವಂಚಿತ ಅಮಂಗಾವ್ ಗ್ರಾಮ ಅವ್ಯವಸ್ಥೆಗಳ ಆಗರ ಆಗಿದೆ. ಎಷ್ಟೋ ಸರ್ಕಾರಗಳು ಬಂದು ಹೋದ್ರೂ ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿದೆ. ಟೋಟಲಿ ಮೂಲಭೂತ ಸೌಕರ್ಯ ಅಂತ ಜೀರೋ ಅದಾರೆ ಅವರು. ಆದ್ರೆ ಪ್ರತಿ MLA ಇಲ್ಲಿ ಪೂರ್ವದಲ್ಲಿ MES ಇರ್ಬೋದು, ಆಮೇಲೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, GDS ಇರ್ಬೋದು, ಇಲ್ಲಿ ಬಂದು ನಮಗೆ ಓಟ್ ಹಾಕ್ರಿ, ನಿಮಗೆ ಮುಂದೆ ಇದನ್ನು ನಾವೆಲ್ಲ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟು 5 ವರ್ಷ ಮಟ್ಟ ಇಲ್ಲಿ ಬರದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಕಾಡಂಚಿನ ಗ್ರಾಮ ಅಮಂಗಾವ್ ಗ್ರಾಮದಲ್ಲಿ ಜನರ ಸಮಸ್ಯೆಗೆ ಇನ್ನೂ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಯಾರಿಗಾದ್ರೂ ಆರೋಗ್ಯ ಕೈಕೊಟ್ರೆ 15 ಕಿಲೋಮೀಟರ್ ಕಾಡಿನ ದುರ್ಗಮ ಹಾದಿ ಸವಿಯಬೇಕು. ದುರದೃಷ್ಟವಶಾತ್ ಯಾರೇ ಸತ್ರು ಹೊತ್ತೊಯ್ಯಲು ಒಂದು ವಾಹನವಿಲ್ಲ. ಬೈಕ್ ವಾಹನಗಳು ಓಡಾಡದಷ್ಟು ರಸ್ತೆಗಳು ಗುಂಡಿಗಳ ಆಗರವಾಗಿದೆ. ಇಂತಹ ಅಭಿವೃದ್ಧಿ ನಾಗಾಲೋಟದ ಪರ್ವದಲ್ಲಿ ಕಾಡಂಚಿನ ಜನರು ಗೋಳಾಡ್ತಾ ಇರೋದು ಮಾತ್ರ ವಿಪರ್ಯಾಸವೇ ಸರಿ. ರಂಜಿತ್ ಚಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.